ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲೊಂದು 3 ಡಾಟ್ಸ್ ಬ್ಲೌಸು, ಲೈನಿಂಗ್ ಬ್ಲೌಸು, ಸಿಂಪಲ್ ಬ್ಲೌಸು, 3 ಡಾಟ್ಸ್ ಬ್ಲೌಸು ಯಾವ ರೀತಿ ಫಿನಿಶಿಂಗ್ ಸಮೇತ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಿಗಿನರ್ಸ್ಗಾದರೆ ತುಂಬಾ ಯೂಸ್ ಆಗೋ ವಿಡಿಯೋ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ಕೊನೆ ತನಕ ನೋಡಿ, ಕಲ್ತ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ, ಈ ಒಂದು ನೆಕ್ನ ನಾನು ಕಟ್ ಮಾಡಿರಲಿಲ್ಲ, ಕಟ್ ಮಾಡಿಕೊಂಡೆ. ಈಗ ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ, ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಇಟ್ಕೊಂಡು, ನಾನಿಲ್ಲಿ 3/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೆ. ಬಾಟಮಲ್ಲಿ ಅಟ್ಯಾಚಿಗೆ ಯಾವಾಗಲೂ 1/2 ಇಂಚ್ ಮಾರ್ಜಿನಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೆ. ಈಗ 3/4 ಇಂಚ್ ಮಾರ್ಜಿನ್ನ ಬಿಟ್ಟಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ತಿಕ್ಕ ಕ್ಲಾತ್ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು 3/4 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಈ ರೀತಿ ನೋಡಿ, ಈ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೆ ಆದರೆ ನಿಮಗೆ ತುಂಬಾ ಚೆನ್ನಾಗಿ ಫಿಟ್ಟಿಂಗು ಅಷ್ಟೇ, ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಬ್ಲೌಸ್ ಸ್ಟಿಚಿಂಗಲ್ಲಿ ನೋಡಿ ನಿಮ್ಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಪೈಪಿಂಗ್ ಆಗಿರ್ಬೋದು, ಸೈಡ್ ಜಾಯಿಂಟ್ಸ್ ಆಗಿರ್ಬೋದು, ಹಾಗೆಯೇ ಈ ಒಂದು ಸ್ಟಿಚಿಂಗ್ ಮೆಥಡು ಅಷ್ಟೇ ಎಷ್ಟು ಫಿನಿಶಿಂಗಾಗಿ ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀಟಾಗಿ ಬ್ಯಾಕ್ ಪಾರ್ಟ್ ನಾನು ಏನಿದೆಯೋ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಎಲ್ಲೂ ರಿಂಕಲ್ ಬರಬಾರ್ದು, ಪರ್ಫೆಕ್ಟಾಗಿ ನಿಮಗೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ರಿಂಕಲ್ಸ್ ಬಂದರೆ ನಿಮ್ಗೆ ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಸೊ ಹಾಗಾಗಿ ನೀವು ರಿಂಕಲ್ ಇಲ್ಲದೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡ್ತಿದ್ದೀರಲ್ಲ, ಈ ಮೆಥಡಲ್ಲಿ ನೀವು ನೀಟಾಗಿ ಕೈನ ನೀವು ಇದೇ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಬಟ್ಟೆನ ಎಳಿಬಾರ್ದು. ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಆಗಲಿ ಲೈನಿಂಗ್ನಾಗಲಿ ನೀವು ಎಳಿಬಾರ್ದು. ಎಳಿದಿರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದು ಆಯಿತು. ಇಲ್ಲಿ ನೋಡಿ, ನಾನು 1/4 ಇಂಚಷ್ಟು ನೆಕ್ ಕಡೆ ಕಟ್ ಮಾಡ್ತೀನಿ, ಈ ಒಂದು ಶೋಲ್ಡ್ರ್ ಟಾಪ್ ಆಗದೇ ಇರಲಿ ಅಂತ. ಸೊ ಅದಕ್ಕೆ ಆ ಸ್ಟಿಚ್ ಹಾಕ್ಕೊಂಡು ಕಟ್ ಮಾಡೋಣ ಅಂತ ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡೆ. ಗಮನಿಸಿ ಬೇಕಾದ್ರೆ ನಾನಲ್ಲಿ 1/4 ಇಂಚಷ್ಟು ನೆಕ್ ಕಡೆ 1/4 ಇಂಚಷ್ಟು ಕಟ್ ಮಾಡ್ಕೋತೀನಿ. ಇಲ್ಲಿ ನನಗೆ ಸ್ಟಿಚ್ ಬಂದಿಲ್ಲ, ಸೊ ಹಾಗಾಗಿ ಇಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಒಂದು 1/4 ಇಂಚಷ್ಟು ಕಟ್ ಮಾಡಿದೆ. ನೋಡಿ, ಗಮನಿಸಿ ಬೇಕಾದ್ರೆ ನೀವು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡೆ. ಇದು ಎಕ್ಸ್ಟ್ರಾ ಕ್ಲಾತ್ ಇದೆ ನೋಡಿ, ಎಕ್ಸ್ಟ್ರಾ ಕ್ಲಾತ್ನ ನೀಟಾಗಿ ಕಟ್ ಮಾಡಿಕೊಂಡೆ. ಇದು ಅಟ್ಯಾಚ್ ಇತ್ತು, ಸೊ ಅದನ್ನು ನಾನು ಕಟ್ ಮಾಡಿಕೊಂಡೆ. ಅದು ಫ್ರಂಟಿಗೆ ಬರಬೇಕು, ಬ್ಯಾಕುದು ಬ್ಯಾಕೇ ಬರಬೇಕು. ನೋಡಿ, ನೀವು ಗಮನಿಸ್ಕೊಂಡು ಈ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಎರಡೂ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಹಾಫ್ ಇಂಚ್ ಮಾರ್ಜಿನಲ್ಲಿ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ನೀವು ಹಾಗೇ ಕಂಟಿನ್ಯೂಟಿ ಮಾಡ್ಕೊಳ್ಳಿ. ಈ ಒಂದು ಶೇಪ್ ಬೆಲ್ಟ್ನು ಸಹ ನೋಡಿ, ಇದು ನಾನು ಕಟ್ ಮಾಡಿದಿರೋ ಥ್ರೆಡ್ಡು ಬ್ಯಾಕ್ ಟು ಬ್ಯಾಕ್ ಇದೆ, ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಬಿಗಿನರ್ಸ್ ಆದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿ, ಬೇಗನೆ ಸ್ಟಿಚ್ ಮಾಡ್ಕೋಬೋದು. ಮತ್ತು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ,
ಕಿನಾರೆ ಸ್ಟಿಚ್ನ ನೀಟಾಗಿ ನೋಡಿ ಕ್ಲಾತ್ನ ಇದೇ ರೀತಿ ನೀವು ಇಟ್ಕೋಬೇಕಾಗುತ್ತೆ ಕೈಯಲ್ಲಿ. ಬ್ಯಾಕ್ ಟು ಬ್ಯಾಕ್ ಅದೇ ರೀತಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿ ಕಲಿಯೋ ಇಂಟ್ರೆಸ್ಟ್ ಇರೋರು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಗಮನಿಸಿ. ನೀವು ಗಮನಿಸಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು, ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅಂತಲೂ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಕ್ಲಾತ್ ತಿಕ್ಕಾಗಿತ್ತು, ಸೊ ಹಾಗಾಗಿ ಇದು ಲೈನಿಂಗು ಕಾಣಿಸೋ ಥರ ಈ ಫೋಲ್ಡಿಂಗ್ ಬರ್ತಿತ್ತು. ಸೊ ಹಾಗಾಗಿ ನಾನು ಈ ರೀತಿ ಉಗುರಲ್ಲೇ ಪ್ರೆಸ್ ಮಾಡಿಕೊಂಡೆ. ನೀವು ಬೇಕಾದ್ರೆ ಅಲ್ಲಿ ಸ್ಟಿಚ್ ಹಾಕ್ಕೋಬೋದು, ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ನೀಟಾಗಿ ಇಲ್ಲಿ ಈ ಉಗುರಲ್ಲೇ ಪ್ರೆಸ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ನೀವು ತೋಳ ಹತ್ರ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿರಲ್ಲ. ಸೊ ಹಾಗಾಗಿ ನೀವು ಸಾಧ್ಯವಾದಷ್ಟು ನೀಟಾಗಿ ಪ್ರೆಸ್ ಮಾಡಿಕೊಂಡು ಕ್ಲಾತ್ನ ಸೆಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ. ಶೇಪ್ ಬೆಲ್ಟ್ನು ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಯಾವುದೇ ಒಂದು ರಿಂಕಲ್ ಬರ್ದಿರೋ ನೀಟಾಗಿದೆ ಫಿನಿಶಿಂಗ್. ನೋಡಿ ಆ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಶೇಪ್ ಬೆಲ್ಟ್ ನೋಡಿ ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಶೇಪ್ ಬೆಲ್ಟ್ ಅನ್ನೋದು ಬಂದಿದೆ. ಅದೇ ರೀತಿ ಈ ಶೇಪ್ ಬೆಲ್ಟ್ನು ಮತ್ತು ಸ್ಲೀವ್ಸ್ನು ಅಂತ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ. ಸೊ ಅದೆಲ್ಲ ವೀಡಿಯೋ ಮಾಡೋದ್ರಿಂದ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದೆಲ್ಲ ವೀಡಿಯೋಲ್ಲಿ ತೋರಿಸಿಲ್ಲ, ಈ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳೋದು. ಸೊ ಈಗ ಫ್ರಂಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಇಲ್ಲಿ ನಾನು 1/4 ಇಂಚಷ್ಟು ಕ್ರಾಸಾಗಿ ಇದು ಕಟ್ ಮಾಡ್ಕೋತೀನಿ ಫ್ರಂಟಲ್ಲಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೀಟಾಗಿರುತ್ತೆ. ಫ್ರಂಟಲ್ಲೂ ಅಷ್ಟೇ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ರಿಂಕಲ್ ಬರ್ದಿರ ಅಟ್ಯಾಚ್ ಮಾಡ್ಕೋಬೇಕು. ಈ ಮೆಥಡಲ್ಲಿ ಲೆಫ್ಟ್ ಟು ರೈಟ್ ಎರಡೂ ಫ್ರಂಟ್ ಪಾರ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ರಿಂಕಲ್ ಬಂದರೆ ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಮಗೆ ಸ್ಟಿಚ್ ಬಂದಿಲ್ಲ, ಸೊ ಹಾಗಾಗಿ ಇದು ರಿಂಕಲ್ ಬಂತು. ಸೊ ಅದನ್ನು ನೀಟಾಗಿ ರಿಮೂವ್ ಮಾಡಿಕೊಂಡು ನೋಡಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೀವು ರಿಂಕಲ್ ಬಂದರೆ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಬೇಡ್ರಿ. ಅದನ್ನ ರಿಮೂವ್ ಮಾಡಿಬಿಟ್ಟೆ ಮತ್ತೊಂದು ಸ್ಟಿಚ್ಚು ಹಾಕ್ಕೋಬೇಕಾಗತ್ತೆ ಈ ರೀತಿ. ಇಲ್ಲೂ ಅಷ್ಟೇ ನಾನೊಂದು 1/4 ಇಂಚ್ಗಿಂತ ಕಡಿಮೆ ನೆಕ್ ಹತ್ರ ಈ ಥರ ಕಟ್ ಮಾಡ್ಕೊತೀನಿ ಕ್ರಾಸಾಗಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಅನ್ನೋದು ಡ್ರಾಪ್ ಆಗದೆ ಇರುತ್ತೆ ಬ್ಲೌಸಲ್ಲಿ. ನೋಡಿ ಪರ್ಫೆಕ್ಟಾಗಿ ಯಾವುದೇ ರಿಂಕಲ್ ಇಲ್ದಿರ ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು. ಡಾಟ್ಸು ನೋಡ್ಕೊಳ್ಳಿ, ನಿಮ್ಗೆ ಕೊಟ್ಟಿರೋ ಮೆಷರ್ಮೆಂಟಲ್ಲಿ ಡಾಟ್ಸು ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ವೆರಿ ಇಂಪಾರ್ಟೆಂಟು. ನಿಮ್ಮ ಫ್ರಂಟ್ ಪಾರ್ಟು ನೀಟಾಗಿ ಕುತ್ಕೋಬೇಕು ಬ್ಲೌಸು ಅಂದರೆ ಡಾಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಚೆನ್ನಾಗಿ ಶೇಪ್ ಕೂತಿಲ್ಲ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಹಾಳಾಗುತ್ತೆ. ಸೊ ಹಾಗಾಗಿ
ನೀಟಾಗಿ ನೋಡಿ 3 ಡಾಟ್ಸು. ಈ ಬ್ಲೌಸು 3 ಡಾಟ್ಸ್ ಹಿಡಿತಾ ಇದ್ದೀನಿ, 4 ಡಾಟ್ ನಾನು ಹಿಡಿತಾ ಇಲ್ಲ, 3 ಡಾಟ್ಸ್ದೇ ಅಷ್ಟೇ. ಇದು 3 ಡಾಟ್ ಬ್ಲೌಸು ನೋಡಿ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕರೆಕ್ಟಾಗಿ ಮೆಷರ್ಮೆಂಟ್ ಇದೆ, ಕರೆಕ್ಟಾಗಿ ಬಂದಿದೆ. ಈಗ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಈ ರೀತಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಕಾಲಿಂಚ್ ಮಾರ್ಜಿನಲ್ಲಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಡಾಟ್ಸ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಡಾಟ್ನ ಆ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೀವು ಫೋಲ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ರಿಂಕಲ್ ಥರ ಕಾಣಿಸುತ್ತೆ ನಿಮಗೆ. ಹಾಗಾಗಿ ಡಾಟ್ಸ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಅಷ್ಟೇ ಬಟ್ಟೆ ಹಿಡಿಬಾರ್ದು. ಶೇಪ್ ಬೆಲ್ಟ್ ಆಗಿರ್ಬೋದು. ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗಾಗಲೇ ಏನು ಸ್ಟಿಚ್ ಹಾಕ್ಕೊಂಡಿರ್ತೀರೋ ನೀವು ಕಾಲಿಂಚ್ ಮಾರ್ಜಿನಲ್ಲಿ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎರಡಕ್ಕೂ ಅದೇ ರೀತಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಈ ರೀತಿ ನೀಟಾಗಿ ಕಟ್ ಮಾಡಿಸಿಟ್ಟು ಓಪನ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ನಿಮಗೆ ಈ ರೀತಿ ರೆಡಿ ಆಗುತ್ತೆ. ಇದನ್ನು ಸಹ ಅದೇ ರೀತಿ ಕಟ್ ಮಾಡಿಸಿಟ್ಕೊಂಡು ಒಳಗಡೆ ಇರೋ ಕ್ಲಾತ್ನ ಓಪನ್ ಮಾಡಿದ್ರೆ ಫ್ರಂಟ್ ಪಾರ್ಟ್ ಈ ರೀತಿ ಕಾಣಿಸುತ್ತೆ. ಈಗ ನಾವು ಅದನ್ನ ಲೆವೆಲ್ಲಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಇಲ್ಲೂ ಅಷ್ಟೇ ನಾನು 1/2 ಇಂಚ್ ಯಾವಾಗಲೂ ಜಾಸ್ತಿನೇ ಬಿಟ್ಟಿರ್ತೀನಿ, ಎಕ್ಸ್ಟ್ರಾ ಅದೇ ಕಟ್ ಮಾಡ್ಕೊಳ್ಳೋಣ ಅಂತ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಸೈಡ್ಸು ಮತ್ತು ಫ್ರಂಟ್ ಎಲ್ಲ ಉಪ್ಪಟ್ಟಿ ಕಾಜಾಪಟ್ಟಿ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ನನಗಿಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ ಬಂದಿದೆ. ಈಗ ನಾನು ಇದಕ್ಕೆ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಕಾಜಾಪಟ್ಟಿ ಅಂತಾರೆ, ರಿಂಗ್ ಪಟ್ಟಿ ಅಂತಾರೆ, ಮತ್ತು ಡಬಲ್ ಪಟ್ಟಿ ಅಂತಾರೆ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಅದ್ರ ಮೇಲೇ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಕಾಲಿಂಚ್ ಮಾರ್ಜಿನಲ್ಲಿ ಮತ್ತೊಂದು ಸ್ಟಿಚ್ ಹಾಕ್ಕೋಬೇಕು. ಅದರಲ್ಲಿ ದಾರ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ, ರಿಂಗ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಸೊ ಇನ್ನೊಂದು ಲೈನಿಂಗ್ ಪೀಸ್ ತಗೊಳ್ಳಿ. ಉಕ್ಸ್ ಪಟ್ಟಿಗೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಉಕ್ಸ್ ಪಟ್ಟಿ ಸಹ ರೆಡಿ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಕರೆಕ್ಟಾಗಿ ಉಪ್ಪಟ್ಟಿ ರಿಂಗ್ ಪಟ್ಟಿ ಎರಡು ರೆಡಿ ಆಯಿತು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಈಗ ಬ್ಯಾಕ್ ಪಾರ್ಟ್ ತಗೊಳ್ಳಿ. ಈ ರೀತಿ ಸೀದಾ ಇಟ್ಕೊಳ್ಳಿ. ಅದರ ಮೇಲೆ ಉಲ್ಟಾ ಈ ಫ್ರಂಟ್ ಪಾರ್ಟ್ನ ಇಟ್ಟು 1/2 ಇಂಚ್ ಮಾರ್ಜಿನಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಕಡೆನೂ ಸಹ 1/2 ಇಂಚ್ ಮಾರ್ಜಿನ್ಗೆ ಶೋಲ್ಡರ್ ಅಟ್ಯಾಚ್ ಈ ರೀತಿ ಮಾಡ್ಕೊಳ್ಳಿ. ಈಗ ಶೋಲ್ಡರ್ ಅಟ್ಯಾಚ್ ಆಯ್ತು ನಂದು. ಶೋಲ್ಡ್ರಿಗೆ ನಾನು ಓವರ್ಲಾಕ್ ಮಾಡ್ಕೊಂಡು ಫಿನಿಶ್ ಮಾಡಿಕೊಂಡೆ. ಈಗ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು. ನಿಮಗೆ ಕ್ಲಾತ್ ಎಕ್ಸ್ಟ್ರಾ ಆಗಿದೆ ಅಂತ ಅನ್ಸಿದ್ರೆ ಒಂಚೂರು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ಇದು ಒಂದು ಲೈನಷ್ಟು ಜಾಸ್ತಿ ಆಗಿದೆ ನೋಡಿ. ಇಲ್ಲಿ ಸುಮ್ಮನೆ ಲೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆ ಸ್ಟಿಚ್ ಹೋಗ್ಬಿಡ್ತಲ್ಲ, ಸೊ ಹಾಗಾಗಿ
ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕು. ಇಲ್ಲಾಂದರೆ ಅಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮ್ಗೆ ರಿಂಕಲ್ ಆಗುತ್ತೆ. ಇಲ್ಲ ನೀವು ಇದು ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ರಿಂಕಲ್ ಆಗಿಬಿಡುತ್ತೆ. ಹಾಗಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿದ್ದಾದಮೇಲೆ ನೀವು ಅಲ್ಲಿ ಸ್ಟಿಚ್ನ ಹಾಕ್ಕೊಳ್ಳೇಬೇಕಾಗತ್ತೆ. ಈ ರೀತಿ ಮೆಷರ್ಮೆಂಟ್ ತಗೊಳ್ಳಿ, ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ 1/2 ಇಂಚ್ ಮಾರ್ಜಿನ್ಗೆ. ನೀವು ಸ್ಲೀವ್ನ ಮಿಡ್ಲಿಂದ ಸಹ ಈ ಒಂದು ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ, ಶೋಲ್ಡ್ರ್ ಅಟ್ಯಾಚ್ ಮಾಡೋ ಮಿಡ್ಲಿಂದ ಸಹ ನೀವು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇಲ್ಲಿ ಶೋಲ್ಡರಿಂದ ನೀವು ಮೆಜರ್ಮೆಂಟ್ ತೊಗೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ನೀವು ಸ್ಟಿಚ್ನ ಸ್ಟಾರ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀವೆರಡೂ ರೀತಿಯೂ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಗೆ ಐರನ್ ಮಾಡಿರೋ ಥರನೇ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ಇದು ಅಷ್ಟೇ ನೋಡಿ, ಇಲ್ಲೊಂದು 1/4 ಇಂಚ್ಗಿಂತೂ ಕಡಿಮೆನೇ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ, ಅಲ್ಲಿ ಕಟ್ ಮಾಡಿಕೊಂಡೆ ನಾನು. ಸೊ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಕಲಿತಾ ಇದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ ಅನ್ನೋರ್ಗಾದರೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಈಗ ಅದಕ್ಕೆ ಆರ್ಮೋಲ್ಗೆ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಸೊ ಈಗ ಸೈಡ್ ಜಾಯಿಂಟು ಯಾವ ರೀತಿ ಮಾಡಬೇಕು ಅಳತೆ ಬ್ಲೌಸ್ ಯೂಸ್ ಮಾಡಿಕೊಂಡು ಅನ್ನೋದನ್ನು ನೋಡೋಣ. ನೋಡಿ ಅಳತೆ ಬ್ಲೌಸ್ ತಗೊಳ್ಳಿ. ಈ ರೀತಿ ಮೆಜರ್ಮೆಂಟ್ನ ಮಾಡಬೇಕಾಗತ್ತೆ. ಈ ರೀತಿ ಆರ್ಮೋಲ್ನ ನಿಮ್ಗೆ ಎಷ್ಟು ಲೂಸ್ ಬೇಕು ಅನ್ನೋದನ್ನು ಮೆಜರ್ಮೆಂಟ್ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನಿಮ್ಗೆ ಸ್ಟಿಚ್ ಎಲ್ಲಿವರೆಗೂ ಬಂದಿದೆ ಆ ಸ್ಟಿಚ್ ಹತ್ರಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಬೇಕಾದ್ರೆ ಸ್ಕೇಲ್ ಯೂಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ ಮಾರ್ಕಿಂಗ್ ಇದೆಯಲ್ಲ, ಮಾರ್ಕ್ ಪ್ರಕಾರನೇ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಆದರೆ ನೀವು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ಇಲ್ಲಿ ರಿಂಕಲ್ ಬಂತಲ್ಲ, ಓಪನ್ ಮಾಡಿ ನೋಡಿ ನಿಮಗೆ ರಿಂಕಲ್ ಈ ಕಡೆನೂ ಬಂದಿರುತ್ತಾ ಅಂತ. ಸೊ ಬಂದಿದೆ. ನನಗೆ ಇಲ್ಲಿ ಸ್ವಲ್ಪ ಫ್ರಂಟ್ ಪಾರ್ಟು ಒಂದು ಲೈನಷ್ಟು ಲೆಂತಿ ಆಯಿತು. ಸೊ ನಾನಲ್ಲಿ ಲೈನಿಂಗ್ ಮಾತ್ರ ಫೋಲ್ಡ್ ಆಗುತ್ತೆ ಅಂತ ಸ್ಟಿಚ್ ಹಾಕಿದೆ. ಸೊ ಮೇನ್ ಫ್ಯಾಬ್ರಿಕ್ಕು ನನಗೆ ಫೋಲ್ಡ್ ಆಗಿದೆ. ಸೊ ಹಾಗಾಗಿ ನಾನು ಆ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟೆ. ನಿಮಗೆ ಲೈನಿಂಗ್ ಒಂದು ಪಕ್ಷ ಫೋಲ್ಡ್ ಆದರೂ ಒಂಚೂರು ಪರವಾಗಿಲ್ಲ, ಮೇನ್ ಫ್ಯಾಬ್ರಿಕ್ ಫೋಲ್ಡ್ ಆಗಬಾರ್ದು. ಸೊ ಹಾಗಾಗಿ ಒಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ನ ಹಾಕಿದೆ. ಈಗ ಆ ಸ್ಟಿಚ್ನ ನಾನು ರಿಮೂವ್ ಮಾಡಿಬಿಡ್ತೀನಿ, ಫಸ್ಟ್ ಹಾಕಿರೋ ಸ್ಟಿಚ್ನ, ಇಲ್ಲಾಂದರೆ ಅದು ಅಸಹ್ಯವಾಗಿ ಕಾಣಿಸುತ್ತೆ. ಈ ಕಡೆನೂ ನೋಡಿ ಸೈಡ್ ಫಿಟ್ಟಿಂಗ್ನ ಮಾಡೋಕ್ಕೆ ಅಳತೆ ಬ್ಲೌಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ ಲೂಸ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಸ್ಲೀವ್ ಲೂಸ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಆರ್ಮೋಲ್ ಲೂಸ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಆರ್ಮೋಲ್ ಲೂಸ್ ನಾನು ಮಾರ್ಕ್ ಮಾಡೋ ಟೈಮಲ್ಲೇ ಮಾರ್ಕ್ ಮಾಡಿದ್ದೀನಲ್ಲ, ಅದು ಕಾಣಿಸ್ತಿದೆ ಮಾರ್ಕಿಂಗು. ಅದ್ರ ಮೇಲೇ ನಾನು ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ಈ ರೀತಿ. ಈಗ ನಾನು ವೇಸ್ಟ್ ಮೆಷರ್ಮೆಂಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಇಷ್ಟು ವೇಸ್ಟ್ ಮೆಜರ್ಮೆಂಟ್ ಎಕ್ಸ್ಟ್ರಾ ಬರ್ತಿದೆ, ನಾನಿನ್ನು ಡಾಟ್ಸ್ನ ಸ್ಟಿಚ್ ಮಾಡಿಲ್ಲ. ಸೊ ಈ ಬ್ಲೌಸ್ ಸ್ಟಿಚ್ ಮಾಡೋರು ಹೇಳಿದ್ರು
1 ಇಂಚಷ್ಟು ಇನ್ನು ಟೈಟ್ ಮಾಡಿ ಬ್ಲೌಸ್ನ ಅಂತ. ಸೊ ಹಾಗಾಗಿ ನೋಡಿ ಡಾಟ್ಸಲ್ಲಿ ನನಗೆ ವೇರಿಯೇಷನ್ ಬರ್ತಿದೆ. ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಅವ್ರು ಹೇಳಿದ್ರು 1 ಇಂಚಷ್ಟು ಇನ್ನು ಟೈಟ್ ಮಾಡಿ ಬ್ಲೌಸ್ ವೇಸ್ಟ್ನ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಇಲ್ಲಿ ಡಾಟ್ಸ್ ಅನ್ನೋದು ಸ್ವಲ್ಪ ವೇರಿಯೇಷನ್ ಬಂದಿದೆ. ಇಲ್ಲಾಂದರೆ ಕರೆಕ್ಟಾಗಿ ಡಾಟ್ಸ್ ಮೇಲೇ ಬರ್ತಿತ್ತು. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡಿ ವೇಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ಕರೆಕ್ಟಾಗಿ ಬಂದಿದೆ. ಚೆಸ್ಟ್ ಮೆಜರ್ಮೆಂಟ್ಗೆ ಈ ರೀತಿ ಇಟ್ಕೊಂಡು ಈ ಥರ ಹೇಳಿದ್ ನೋಡಿ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿದೆಯಾ ಅಂತ. ಸೊ ಈಗ ಅದನ್ನ ನಾನು ಸೀದಾ ಮಾಡಿಕೊಂಡೆ ಈ ರೀತಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸೈಡ್ ಜಾಯಿಂಟ್ಸ್ ಎಲ್ಲ ಬಂದಿದೆ. ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡೆ. ಸೊ ಗೋಲ್ಡನ್ ಕಲರ್ ಪೈಪಿಂಗ್ನ ಈಗಾಗಲೇ ಥ್ರೆಡ್ನ ಗೋಲ್ಡನ್ ಕಲರ್ ಕ್ಲಾತ್ ಒಳಗಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದನ್ನು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೀವು. ನೋಡಿ ಒಂದೇ ವಿಡ್ತ್ ಇರಬೇಕು ನಿಮಗೆ. ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಂದರೆ ನೀವು 1/4 ಇಂಚ್ ವಿಡ್ತಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀರಾ, 1/4 ಇಂಚ್ ವಿಡ್ತಲ್ಲೇ ಸ್ಟಿಚ್ ಅನ್ನೋದು ಇರಬೇಕಾಗತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ವೇರಿಯೇಷನ್ ಆಗಬಾರ್ದು. ಆ ರೀತಿ ವೇರಿಯೇಷನ್ ಆದರೆ ನಿಮಗೆ ನೆಕ್ ಶೇಪಲ್ಲಿ ಚೇಂಜಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಒಂದೇ ವಿಡ್ತಲ್ಲಿ ಸ್ಟಿಚ್ ಅನ್ನೋದು ಇರಬೇಕಾಗತ್ತೆ. ನಿಧಾನಾದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರ್ತಾ ಇದೆ ಅಂತ. ಈ ಮೆಥಡಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಕಾಣಿಸ್ತಿದೆಯಲ್ಲ, ಈ ರೀತಿ ಸ್ಟಿಚ್ ಮಾಡಿ ಎಂಡ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಎಂಡ್ ಮಾಡಿದಾದ್ಮೇಲೆ ನೀವು ಒಂದು 1/2 ಇಂಚಷ್ಟು ಕ್ಲಾತ್ ಬಿಡಿ, ಯಾಕಂದರೆ ನಮಗೆ ಫೋಲ್ಡಿಂಗಿಗೆ ಕ್ಲಾತ್ ಬೇಕಾಗುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತ. ಈಗ ನೀವೇನು 1/4 ಇಂಚಷ್ಟು ವಿಡ್ತಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀರೋ ಆ 1/4 ಇಂಚ್ ವಿಡ್ತನ್ನ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಪೈಪಿಂಗ್ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಂದರೆ ನಿಮಗೆ ಪೈಪಿಂಗ್ದು ಸ್ಟಿಚಿಂಗ್ ಅನ್ನೋದು ಒಂದೇ ಲೆವೆಲಲ್ಲಿ ಬರುತ್ತೆ. ಆಗ ಪೈಪಿಂಗು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದೇ ವಿಡ್ತಲ್ಲೇ ಇರಬೇಕು ಈ ಸ್ಟಿಚ್ಚು ಕೂಡ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ರೀತಿ ಸ್ಟಿಚ್ ಮಾಡಿದ್ದೆ ಆದಮೇಲೆ ಆದರೆ ನಿಮಗೆ ಪೈಪಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಅನ್ನೋದು ಬರ್ತಿದೆ ಅಂತ. ನೋಡಿ ಸ್ಟಿಚ್ ಮುಗೀತು. ಈಗ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಕ್ಲಾತ್ನ. ಈಗ ನಾನು ನೋಡಿ ಇಲ್ಲಿರೋ ಸ್ವಲ್ಪ ಎಕ್ಸ್ಟ್ರಾ ಇದೆ, ಇಲ್ಲೂ ಸಹ ಅದನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಮಗೆ ಬ್ಲೌಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಯಾಮಾರಿದ್ರೆ ನಮಗೆ ಬ್ಲೌಸೇ ಕಟ್ಟಾಗ್ಬಿಡುತ್ತೆ. ಆಮೇಲೆ ಸ್ಯಾರಿ ಕೊಟ್ಟರು ದುಡ್ಡು ವೇಸ್ಟು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಜಾಸ್ತಿ ಇದೆ ಅನಿಸಿದೆಯೋ ಅಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬ್ಲೌಸ್ನ ಈ ರೀತಿ
ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈಗ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನೆಕ್ ಅನ್ನೋದು ಫಿನಿಶ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಮೆಥಡಲ್ಲಿ. ಈಗ ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು, ಇದಕ್ಕೆ ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ಸ್ಟಿಚ್ಚು ಅಷ್ಟೇ ಒಂದೇ ವಿಡ್ತಲ್ಲಿ ಬರುತ್ತೆ. ನೀವು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ರೆ ಅದರ ಮೇಲೆ ನಿಮಗೆ ಸ್ಟಿಚ್ ಅನ್ನೋದು ಬರುತ್ತೆ. ನೀವು ಪರ್ಫೆಕ್ಟಾಗಿ 1.5 ಇಂಚಿಗೆ ಕಟ್ ಮಾಡಿದ್ದೀನಿ ಅನ್ನಂಗಿದ್ರೆ ನೀವು ಫೋಲ್ಡ್ ಮಾಡಿಕೊಂಡಾಗ ಆ ಒಂದು 1/4 ಇಂಚ್ ಮಾರ್ಜಿನ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಈ ಒಂದು ಸ್ಟಿಚ್ ಅನ್ನೋದು. ಈ ರೀತಿ ನೆಕ್ ಪೂರ್ತಿ ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ ಈ ರೀತಿ. ಈಗ ಸ್ಟಿಚ್ ಮುಗೀತು. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ ನೋಡಿ, ನೋಡ್ತಿದ್ದೀರಲ್ಲ. ಇದು ಅಷ್ಟೇ ಕ್ಲಾತು ಒಂದೇ ವಿಡ್ತಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾವು ಎಕ್ಸ್ಟ್ರಾ ಏನು ಕ್ಲಾತ್ ಬಿಟ್ಟಿದ್ದೀವೋ ಅದರ 2ರಿಂದ 3 ಸ್ಟಿಚ್ನ ಹಾಕ್ಕೊಳ್ಳೋಣ ಈ ರೀತಿ. ಎರಡರಿಂದ 3 ಸ್ಟಿಚ್ಚು ಇಲ್ಲಾಂದರೆ ನೀವು ಕನಿಷ್ಠ ಅಂದರೆ 3 ಸ್ಟಿಚ್ ಹಾಕ್ಕೊಳ್ಳಿ. 3 ಸ್ಟಿಚ್ ಹಾಕ್ಕೊಂಡು ಈ ಸೈಡ್ಸ್ನ ಫಿನಿಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ಚಲ್ಲಿ ಹಾಕ್ಕೊಂಡ್ಮೇಲೆ ನಿಮ್ಮ ಕ್ಲಾತ್ ಎಕ್ಸ್ಟ್ರಾ ಇದೆ ಅನಿಸಿದ್ರೆ, ಎಲ್ಲ ಲೆವೆಲ್ ಆಗಿಲ್ಲ ಅನಿಸಿದ್ರೆ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು, ಯಾವಾಗಲೇ ಆಗಲಿ ಬ್ಲೌಸು ಸ್ಟಿಚ್ ಮಾಡ್ಬೇಕಾದ್ರೆ ಯಾವುದೇ ಆಗಲಿ ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಫಿನಿಶಿಂಗ್ ಚೆನ್ನಾಗಿದ್ರೇ ಬ್ಲೌಸ್ ಹಾಕ್ಕೋಬೇಕು ಅಂತಲೂ ಅನಿಸೋದು. ಈ ಕಡೆಯೂ ಸಹ ಅದೇ ರೀತಿ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. 1000+ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಪರ್ಫೆಕ್ಟಾಗಿ ನಾನು ಸೈಡ್ ಜಾಯಿಂಟ್ಸ್ನ ಮಾಡಿಕೊಂಡೆ. ಈಗ ಓವರ್ಲಾಕ್ ಮಾಡಿಕೊಂಡೆ. ನೋಡಿ ಸ್ಟಿಚಿಂಗ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ಸೈಡ್ ಜಾಯಿಂಟ್ದು ಈ ರೀತಿ ಬ್ಲೌಸ್ನ ನೀಟಾಗಿ ಫಿನಿಶ್ ಮಾಡ್ಕೋಬೇಕಾಗತ್ತೆ. ಈಗ ನೀಟಾಗಿ ನಾವು ಐರನ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬ್ಲೌಸ್ ರೆಡಿ ಆಯಿತು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.